ಸಮಸ್ತ ಸಿನಿ ಪ್ರೇಮಿಗಳಿಗೆ ನಮಸ್ತೆ. ನಾನು ಹರಿಪರಾಕ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ವಾರ ನಾನು ನೋಡಿದ ಇನ್ನೊಂದು ಸಿನಿಮಾ ಗಿರೀಶ್ ನಿರ್ದೇಶನದ ಶಾಲಿವಾಹನ ಶಕೆ. ಶಾಲಿವಾಹನ ಅಂದರೆ ನನಗೆ ಅದ್ಯಾಕೋ ಆ ಪದನ ಬಿಡಿಯಾಗಿ ಅಂದರೆ ಡಿವೈಡ್ ಮಾಡಿ ಓದ್ಕೊಂಡು ಶಾಲಿವಾಹನ ಅಂದರೆ ಸ್ಕೂಲ್ ವ್ಯಾನ್ ಅಂತೆಲ್ಲ ಏನೇನು ಯೋಚನೆ ಬರ್ತಾಯಿತ್ತು. ಬಟ್ ಹಂಗಲ್ಲ, ಇದು ಶಾಲಿವಾಹನ ಅಂದರೆ ಇಲ್ಲಿ ಇದು ಒಂದು ಊರಿನ ಹೆಸರು, ಅಲ್ಲಿ ನಡೆಯುವಂಥ ಒಂದು ಕತೆ. ಜನ ಯಾವ ಥರ ಸಿನಿಮಾ ನೋಡ್ತಾ ಇದ್ದಾರೆ ಗೊತ್ತಿಲ್ಲ. ಅವರಿಗೆ ಬರೀ ಎಂಟರ್ಟೈನ್ಮೆಂಟ್ ಇದ್ದರೆ ಸಾಕು ಅನ್ನೋ ಮೆಂಟಾಲಿಟಿ ಇರಬಹುದು. ಬಟ್ ಆದರೆ ನಮ್ಮ ಸಿನಿಮಾ ಮಂದಿ ಮಾತ್ರ ಇತ್ತೀಚೆಗೆ ಲವ್, ಕಾಮಿಡಿ, ಹಾರರು, ಥ್ರಿಲ್ಲರು, ಆ್ಯಕ್ಷನ್ ಈ ಥರದ್ದು ಬಿಟ್ಟು ಹೊಸ ಥರದ ಪ್ರಯತ್ನಗಳನ್ನ ಮಾಡ್ತಾಯಿದ್ದಾರೆ. ಅವುಗಳಲ್ಲಿ ಟೈಮ್ ಲೂಪ್ ಅನ್ನೋ ಕಾನ್ಸೆಪ್ಟ್ ಕೂಡ ಒಂದು. ಆದರೆ ಈ ಟೈಮ್ ಲೂಪ್ ಅಂತೆಲ್ಲ ಸಬ್ಜೆಕ್ಟ್ ತೊಗೊಂಡಾಗ ಅದನ್ನು ತುಂಬ ಇಂಟೆಲೆಕ್ಚುಯಲ್ ಆಗಿ ಏನೋ ತುಂಬ ಬುದ್ಧಿವಂತರಿಗೆ ಮಾತ್ರ, ತುಂಬ ಹೈಫೈ ಜನಗಳ ಕತೆ ಅನ್ನೋ ಥರ ತೋರಿಸೋರೇ ಜಾಸ್ತಿ. ಆದರೆ ಈ ಸಿನಿಮಾದಲ್ಲಿ ಒಂದು ಹಳ್ಳಿ ಬ್ಯಾಕ್ ಡ್ರಾಪಲ್ಲಿ 4 ಜನ ಹುಡುಗರನ್ನ ಇಟ್ಕೊಂಡು ಈ ಟೈಮ್ ಲೂಪ್ ಕತೆನ ಹೇಳಿದ್ದಾರೆ ನಿರ್ದೇಶಕ ಗಿರೀಶ್. ಸಾಮಾನ್ಯವಾಗಿ ನಾವು ಮಾತಾಡುವಾಗ ಕಾಲುವೆ ಎಲ್ಲಕ್ಕೂ ಉತ್ತರ ಹೇಳುತ್ತೆ ಅಂತ ವಾಕ್ಯನ ಯೂಸ್ ಮಾಡ್ತೀವಿ. ಆದರೆ ಇಲ್ಲಿ ಕಾಲ ಒಂದು ಸಲ ಹೇಳಿದ ಉತ್ತರನ ಅಳಿಸಿ ಮತ್ತೆ ನನಗೆ ಹೆಂಗೆ ಬೇಕೋ ಹಂಗೆ ಬರ್ಕೋತೀನಿ ಅನ್ನೋ ಪ್ರಯತ್ನ ಈ ಕಥೆಯಲ್ಲಿದೆ. ಈ ಕಥೆಯಲ್ಲಿ ಆ ಲೆಕ್ಕದಲ್ಲಿ ಟೈಮ್ ಅನ್ನೋದಕ್ಕೆ ತುಂಬ ಪ್ರಮುಖವಾದ ಪಾತ್ರ. ಆದರೆ ಟೈಮ್ ಬಗ್ಗೆ ಮಾತಾಡೋ ಈ ಶಾಲಿವಾಹನ ಶಕೆ ಅನ್ನೋ ಸಿನಿಮಾ ನಿಜಕ್ಕೂ ಟೈಮ್ಲೆಸ್ ಕ್ಲಾಸಿಕ್ ಅನ್ನೋ ಲೆವೆಲಿಗೆ ಚೆನ್ನಾಗಿದೆಯಾ ಅನ್ನೋದನ್ನು ನೋಡೋಣ ಬನ್ನಿ. ಸತ್ತಂತಿಹರನೂ ಅಲ್ಲ, ಸತ್ತವರನ್ನು ಬಡಿದೆಚ್ಚರಿಸು ಅನ್ನುವಂಥ ಕತೆ ಅನ್ನೋ ಪ್ರಯತ್ನ ಈ ಸಿನಿಮಾದ ನಾಯಕನದ್ದು. ಸೊ ಇಲ್ಲಿ ಈ ಕತೆ ಏನು ಸತ್ತವರ ಕತೆ ಆದ್ರೂ ನೋಡುವಾಗ ನಮಗೆ ಇಡೀ ಸಿನಿಮಾ ತುಂಬ ಇದೊಂದು ಸತ್ವಭರಿತ ಕತೆ ಅಂತ ಅನಿಸುತ್ತೆ. ಇನ್ನು ನಟನೆ ವಿಷಯಕ್ಕೆ ಬಂದರೆ ನಿರ್ದೇಶಕ ಗಿರೀಶ್ ಅವರು ಇಲ್ಲಿ ನಾಯಕ ಕೂಡ ಆಗಿದ್ದಾರೆ. ಅವ್ರ ಜೊತೆಗೆ ನಾಯಕಿ ಮತ್ತು ತುಂಬ ಸರ್ಪ್ರೈಸಿಂಗ್ ಅನಿಸೋ ಥರ, ಯಾಕಂದರೆ ನಿರ್ಮಾಪಕರು ಸಿನಿಮಾಗಳಲ್ಲಿ ಒಂದೊಂದು ಪಾತ್ರ ಮಾಡ್ತಾರೆ, ಆದರೆ ಅವರು ಪಾತ್ರ ಮಾಡಿದ ತಕ್ಷಣ ಇವರು ಪ್ರೊಡ್ಯೂಸರ್ ಅಂತ ಗೊತ್ತಾಗ್ಬಿಡುತ್ತೆ, ಆ ಥರ ಇರುತ್ತೆ ಅವ್ರ ಆ್ಯಕ್ಟಿಂಗು. ಬಟ್ ಈ ಸಿನಿಮಾದಲ್ಲಿ ಹಾಗಿಲ್ಲ. ಸೊ ಹಂಗಾಗಿ ಎಲ್ಲರದ್ದು ಟೈಮಿಂಗ್ ತುಂಬ ಚೆನ್ನಾಗಿದೆ. ನಿರೂಪಣೆ ಮತ್ತು ನಿರ್ದೇಶನದಲ್ಲಿ ಗಿರೀಶ್ ಅವರ ಟೈಮಿಂಗ್ ಕೂಡ ತುಂಬ ಚೆನ್ನಾಗಿದೆ. ಹಾಗಾಗಿ ಈ ಸಿನಿಮಾಗೆ ನಿಮಗೆ ಎಲ್ಲೂ ಅಯ್ಯೋ ಟೈಮೇ ಮುಂದಕ್ಕೆ ಹೋಗ್ತಿಲ್ಲ ಅಂತ ಮತ್ತೆ ವಾಚ್ ನೋಡ್ಕೊಳ್ಬೇಕು ಅನ್ನೋವಂಥ ಪ್ರಸಂಗ ಬರಲ್ಲ. ಹಾಗಾಗಿ ಇದು ನಿಜವಾದ ಅರ್ಥದಲ್ಲಿ ಮಸ್ಟ್ ವಾಚ್ ಸಿನಿಮಾ ಅಂತ ಹೇಳ್ಬೋದು. ಇತ್ತೀಚೆಗೆ ಎಲ್ಲ ಸಿನಿಮಾಗಳಲ್ಲಿ ಸಿನಿಮಾ ಆರಂಭಕ್ಕೆ ಮುಂಚೆ ಪುನೀತ್ ರಾಜ್ಕುಮಾರ್ ಅವ್ರ ಫೋಟೋಕ್ಕೆ ಅವರಿಗೆ ನುಡಿನಮನ ಸಲ್ಲಿಸೋದನ್ನು ನಾವು ನೋಡಿದ್ದೀವಿ. ಆದರೆ ಈ ಸಿನಿಮಾದಲ್ಲಿ ಸಿನಿಮಾ ಆರಂಭದಲ್ಲಿ ಮಾತ್ರ ಅಷ್ಟೇ ಅಲ್ಲ, ಕೊನೆಯಲ್ಲೂ ಅಂದರೆ ಸಿನಿಮಾ ಮುಗಿದ ಮೇಲಲ್ಲ, ಸಿನಿಮಾ ಒಳಗೇ ಅವರನ್ನು ತರಲಾಗಿದೆ. ನಾವು ಮೊನ್ನೆ ನೋಡಿದ ಕಾಲಾಪತ್ತಾರ್ ಸಿನಿಮಾದಲ್ಲಿ ರಾಜ್ಕುಮಾರ್ ಅವ್ರನ್ನ ಕಥೆಯ ಭಾಗ ಆಗಿಸಿದ್ರು ನಿರ್ದೇಶಕರು. ಈ ಸಿನಿಮಾದಲ್ಲಿ ಒಂದು ಲೈನಲ್ಲಿ ಪುನೀತ್ ರಾಜ್ಕುಮಾರ್ ಅವರ ರೆಫರೆನ್ಸ್ ಬಂದು ಹೋಗುತ್ತೆ. ಅಂದಹಾಗೆ ಸಿನಿಮಾದ ನಾಯಕನಿಗೆ ಸಿಗುವಂಥ ಒಂದು ಶಂಕದ ಸುತ್ತ ನಡೆಯೋ ಕತೆ ಇದು. ಟೈಮ್ ಲೂಪ್ ಅನ್ನೋ ಕಾನ್ಸೆಪ್ಟ್ನಲ್ಲಿ ಜೀವನದಲ್ಲಿ ಹಿಂದೆ ಮುಂದೆ ಹೋಗೋಕ್ಕೆ ಆಪ್ಷನ್ ಇದ್ದಾಗ ಏನಾಗುತ್ತೆ ಅನ್ನೋದು ಇಲ್ಲಿನ ಕಾಲ್ಪನಿಕ ಕಥೆ. ಆದರೆ ಸಿನಿಮಾ ನೋಡಿದವರು ಮಾತ್ರ ಹಿಂದೆ ಮುಂದೆ ನೋಡದೆ ಇದೊಂದು ಒಳ್ಳೆ ಸಿನಿಮಾ ಅಂತ ಹೇಳೋ ಮಟ್ಟಕ್ಕೆ ನಿರ್ದೇಶಕ ಗಿರೀಶ್ ಅವರು ಈ ಸಿನಿಮಾ ಮಾಡಿದ್ದಾರೆ. ಸತ್ತವರನ್ನು ಒಂದು ಶಂಕದಿಂದ ಬದುಕಿಸೋಕ್ಕೆ ಸಾಧ್ಯನಾ ಅನ್ನುವ ಶಂಕಾಸ್ಪದ ಎಳೆ ಇಲ್ಲಿದೆ ಅಂತ ಹೇಳ್ಬೋದು. ಆದರೆ ನಾವು ಕಾಲಕ್ಕೆ ತಕ್ಕಂತೆ ನಡೆಯಬೇಕು ಅನ್ನೋ ದೊಡ್ಡವ್ರ ಮಾತನ್ನು ಗಾಳಿಗೆ ತೂರಿ, ಗಾಳಿ ಬಂದಾಗ ತೂರಿಕೋ ಅನ್ನೋ ಹಾದಿ ಬಿಟ್ಟು ತನ್ನದೇ ಆದ ದಾರಿ ಕ್ರಿಯೇಟ್ ಮಾಡಿ ತನಗೆ ಬೇಕಾದಂಥ ಕಾಲಕ್ಕೆ ಹೋಗುವಂಥ ಪ್ರಯತ್ನನ ಇಲ್ಲಿನ ನಾಯಕ ಮಾಡ್ತಾನೆ. ಅವನು ಈ ಶಂಕನ ಬಳಸ್ಕೊಳೋದು ಯಾರಾದರೂ ಸತ್ತಾಗ ಅವ್ರನ್ನ ಮತ್ತೆ ಬದುಕಿಸೋಕ್ಕೆ ಅನ್ನೋ ದಿಕ್ಕಿನಲ್ಲೇ ಜಾಸ್ತಿ. ಸೊ ಹಂಗಾಗಿ ಒಂದು ಶಂಕದ ಸಹಾಯದಿಂದ ಈಗಾಗಲೇ ಶಂಕ ಊದಿಸ್ಕೊಂಡು ಜಾಗಟ ಬಾರಿಸ್ಕೊಂಡು ಹೋದವ್ರನ್ನ ಮತ್ತೆ ಬದುಕಿಸೋಕ್ಕೆ ಟ್ರೈ ಮಾಡ್ತಾನೆ. ಬಟ್ ಅದರಲ್ಲಿ ಯಶಸ್ವಿ ಕೂಡ ಆಗ್ತಾನೆ. ಆದರೆ ಕೊನೆಯಲ್ಲಿ ಹೀಗೆ ಸತ್ತೋದ ಪ್ರಜೆಗಳನ್ನೆಲ್ಲ ಸತ್ಪ್ರಜೆಗಳು ಬದುಕಿಸ್ತಾ ಹೋದರೆ ಹೀಗೆ ಒಂದು ಸಲ ಕೊನೆ ಅಂತ ಆದಮೇಲೆ ಅದನ್ನು ಹಾಗೆ ಬಿಟ್ಬಿಡಬೇಕು ಅನ್ನೋ ಸೃಷ್ಟಿ ನಿಯಮ ಕೊನೆಯಲ್ಲಿ ಈ ಸಿನಿಮಾದ ತಾತ್ಪರ್ಯ ಆಗಿದೆ. ಸೃಷ್ಟಿಯ ವಿನಾಶ ಮಾಡುತ್ತೆ ಅಂತ ಹೇಳೋ ಬ್ಲ್ಯಾಕ್ ಹೋಲ್ನ ರೆಫರೆನ್ಸ್ ಇಟ್ಕೊಂಡು ಕತೆ ಹೇಳ್ತಾ ಟೈಮ್ ಲೂಪ್ ಹೊಂದಿರೋ ಈ ಕತೆನ ನಿಮಗೆ ತೋರಿಸ್ತಾ ನಿಮ್ಮನ್ನು ಆವರಿಸ್ಕೊಳ್ಳೋ ಗಿರೀಶ್ ಅವರ ಈ ಸಿನಿಮಾದಲ್ಲಿ ಲೂಪ್ ಹೋಲ್ಗಳು, ಲೋಪದೋಷಗಳು ತುಂಬಾ ಕಮ್ಮಿ ಅಂತ ಅನಿಸುತ್ತೆ. ಸಿನಿಮಾದಲ್ಲಿ ಅವಯವೇ ಘಟನೆಗಳು ಮತ್ತೆ ರಿಪೀಟ್ ಆಗ್ತವೆ. ಆದರೆ ಪ್ರತಿ ಬಾರಿ ಈ ವಿಷಯವನ್ನು ಮೆನ್ಷನ್ ಮಾಡೋ ಟೈಮಲ್ಲಿ ಅವುಗಳಿಗೆ ಹೊಸ ಡೈಮೆನ್ಷನ್ ಸಿಗುತ್ತೆ. ಹಾಗಾಗಿ ಸಿನಿಮಾದ ಕೆಲವು ದೃಶ್ಯಗಳು ನಿಮಗೆ ಮಾತುಗಳು ಎಲ್ಲವೂ ಕೂಡ ರಿಪೀಟ್ ಆಗ್ತಾ ಇದ್ದಾವೆ ಅಂತ ಅನಿಸಿದ್ರು ಕೂಡ ತೀರಾ ದ್ರೌಪದಿ ವಸ್ತ್ರಾಪರಣ ಪ್ರಸಂಗದಲ್ಲಿ
ಏನೋ ಸಭೆಯಲ್ಲಿ ಕೂತ ಧೃತರಾಷ್ಟ್ರ ಪ್ರಭುಗಳ ಥರ ಏನು ನಡೀತಾ ಇದೆ ಇಲ್ಲಿ ಅಂತ ಪ್ರೇಕ್ಷಕ ಪ್ರಭುಗಳು ಕೇಳೋ ಪ್ರಸಂಗ ಖಂಡಿತ ಬರಲ್ಲ. ಯಾಕಂದರೆ ಆ ಎಪಿಸೋಡ್ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಇದು ಗಿರೀಶ್ ಅವರ ನಿರೂಪಣೆ ಹೆಗ್ಗಳಿಕೆ. ಒಟ್ಟಾರೆ ಹೇಳೋದಾದರೆ ಈ ಥರದ ಒಂದು ಕಾಂಪ್ಲಿಕೇಟೆಡ್ ಅನಿಸುವಂಥ ಏನೋ ಕಥೆ ಇರುವಂಥ ಒಂದು ಸಿನಿಮಾ, ಒಂದು ಅಲರ್ಟ್ ಆಗಿ ನೋಡಬೇಕಾದಂಥ ಸಿನಿಮಾ, ಕುತೂಹಲಭರಿತ ನಿರೂಪಣೆ ಇರುವಂಥ ವಿಶೇಷ ಸಿನಿಮಾ ನೋಡಬೇಕು ಅನ್ನೋರಿಗೆ ಶಾಲಿವಾಹನ ತುಂಬ ಒಳ್ಳೆಯ ಆಪ್ಷನ್ ಆಗುತ್ತೆ. ಆದರೆ ನನಗೆ ಇವೆಲ್ಲ ಕಾಂಪ್ಲಿಕೇಶನ್ ಬೇಡ, ಸಿಂಪಲ್ಲಾಗಿದ್ದರೂ ಸಾಕು, ಒಂದಿಷ್ಟು ಕಾಮಿಡಿ, ಒಂದೆರಡು ಡ್ಯಾನ್ಸ್ ಮಾಡುವಂಥ ಸಾಂಗು, ಹೀಗೆ ಬರೀ ಎಂಟರ್ಟೈನ್ಮೆಂಟ್ ಅಷ್ಟೇ ಸಾಕು ಅಂದರೆ ಕೃಷ್ಣಂ ಪ್ರಣಯ ಸಖಿ ಇದ್ದೇ ಇದೆ.